ವಾರ್ ಎಫೆಕ್ಟ್ ವಿದೇಶದಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗ್ತಾ ಇದೆ. ಭಾರತದಲ್ಲಿ ಗ್ಯಾಸ್ಗಾಗಿ ಪರದಾಟವನ್ನ ನಡೆಸ್ತಾ ಇದ್ರೆ ವಾರ್ ಎಫೆಕ್ಟ್ ನಿಂದಾಗಿ ವಿದೇಶದಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗ್ತಾ ಇದೆ. ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಡೆ ಕೂಡ ರೇಟ್ ಹೆಚ್ಚಳ ಆಗಿದೆ. ಒಂದ್ ಕಡೆ ನಮ್ಮ ದೇಶಕ್ಕೂ ಕೂಡ ವಿದೇಶಕ್ಕೂ ಇರೋ ಡಿಫರೆನ್ಸ್ ಎಷ್ಟು, ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಭಾರತನೇ ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ನಮ್ಮಲ್ಲಿ ಕಡಿಮೆ ಇರುವಂಥದ್ದು. ವಾರ್ ಎಫೆಕ್ಟ್ ನಿಂದಾಗಿ ವಿದೇಶದಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗ್ತಾ ಇದೆ. ಸೊ ಕಂಪೇರ್ ಟು ಅದರ್ ಕಂಟ್ರೀಸ್, ನಮ್ಮ ದೇಶಕ್ಕೂ ವಿದೇಶಕ್ಕೂ ಕೂಡ ಸಾಕಷ್ಟು ಅಂತರ ಇರುವಂಥದ್ದು. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಭಾರತ ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ನಮ್ಮಲ್ಲಿ ಕಡಿಮೆ ಇದೆ. ಒಂದು ಕಡೆ ಆಟೋ ಚಾಲಕರು ಸಿಎನ್ಜಿ ಸಿಗದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸಿಕ್ಕರೂ ಕೂಡ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು. ಇನ್ನ ಜಗತ್ತಿನಲ್ಲಿ ಸಿಲಿಂಡರ್ ದರ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಗೃಹ ಬಳಕೆ ಸಿಲಿಂಡರ್ 915, ಕಮರ್ಷಿಯಲ್ 2250, ಚೀನಾದಲ್ಲಿ 1300, ಕಮರ್ಷಿಯಲ್ 3000 ಇದೆ. ನೇಪಾಳದಲ್ಲಿ 1300 ಇದೆ, ಕಮರ್ಷಿಯಲ್ ಆದ್ರೆ 2800 ಇದೆ. ಬಾಂಗ್ಲಾದೇಶ 1300 ಇದೆ, ಕಮರ್ಷಿಯಲ್ ಆದ್ರೆ 2400 ಇದೆ. UAE 1350 ಇದೆ, ಕಮರ್ಷಿಯಲ್ ಆದ್ರೆ 1800 ರೂಪಾಯಿ ಇದೆ. ಇದಿಷ್ಟು ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಸಿಲಿಂಡರ್ ದರ ಇದೆ ಅನ್ನುವಂಥದ್ದು. ಗೃಹ ಬಳಕೆ ಸಿಲಿಂಡರ್ ಹಾಗೆ ಕಮರ್ಷಿಯಲ್. ಪಾಕಿಸ್ತಾನ 1400 ಇದ್ರೆ ಕಮರ್ಷಿಯಲ್ 3000 ಇದೆ. ಶ್ರೀಲಂಕಾ 1500 ಗೃಹ ಬಳಕೆ, 3500 ಕಮರ್ಷಿಯಲ್ ಆಗಿರುತ್ತೆ. ಅಮೆರಿಕ 1850 ಗೃಹ ಬಳಕೆ, 4500 ಕಮರ್ಷಿಯಲ್. ಆಸ್ಟ್ರೇಲಿಯಾ 2000, 4500 ಕಮರ್ಷಿಯಲ್. ಜರ್ಮನಿ 3000 ಇದೆ, ಕಮರ್ಷಿಯಲ್ ಆದ್ರೆ 6500 ಇದೆ. ಇನ್ನು ಜಪಾನ್ ನೋಡ್ತಾ ಹೋಗೋದಾದ್ರೆ 3500 ರೂಪಾಯಿ, ಕಮರ್ಷಿಯಲ್ ಆದ್ರೆ 6000. ನಾವೇ ನೋಡ್ತಾ ಹೋಗೋದಾದ್ರೆ ಗೃಹ ಬಳಕೆ 4500, ಕಮರ್ಷಿಯಲ್ ಆದ್ರೆ 7000 ಇದೆ. ಇದೇ ಹೈಯೆಸ್ಟ್ ಇರುವಂಥದ್ದು 7000. ಇನ್ನು ಬ್ರಿಟನ್ ನೋಡ್ತಾ ಹೋಗೋದಾದ್ರೆ 5600, ಕಮರ್ಷಿಯಲ್ ನೋಡ್ತಾ ಹೋಗೋದಾದ್ರೆ 5600. ಸೊ ಎರಡು ಕೂಡ ಸೇಮ್ ಇದೆ ಬ್ರಿಟನ್ ಅಲ್ಲಿ, ಗೃಹ ಬಳಕೆ ಹಾಗೆ ಕಮರ್ಷಿಯಲ್. ಸೊ ಜಗತ್ತಿನಲ್ಲಿ ಸಿಲಿಂಡರ್ ದರ ಈ ರೀತಿಯಾಗಿ ಡಿಫರೆನ್ಸಸ್ ಇರುವಂಥದ್ದು. ಕಂಪೇರ್ ಟು ಅದರ್ ಕಂಟ್ರೀಸ್ ಭಾರತನೇ ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ಭಾರತದಲ್ಲಿನೇ ಅತಿ ಕಡಿಮೆಗೆ ಸಿಗ್ತಾ ಇರುವಂಥದ್ದು. ಸೊ ಸಾಕಷ್ಟು ಜನ ಆದರೂ ಕೂಡ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. CNG ಸಿಗದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದೂರ ಹೋಗಬೇಕು, ಎಲ್ಲೋ ಒಂದೊಂದು ಕಡೆ ಅವೈಲೇಬಲ್ ಇದೆ. ಸೊ ಅಲ್ಲಿ ಸಿಕ್ಕರೂ ಕೂಡ ದುಬಾರಿ ಆಗಿದೆ. ಅಂದ್ರೆ ಅಟ್ಲೀಸ್ಟ್ ಆಟೋ ಬಾಡಿಗೆಗೆ ಏನು ಹಣ ಬರುತ್ತಲ್ವಾ, ಅಲ್ಲಿಗ CNG ರೇಟ್ಗೂ ಕೂಡ ಏನು ಕೈಗಿಡುತ್ತಾ ಇಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಗೋಳಾಡ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ. ಅಂದ್ರೆ ಅಟ್ಲೀಸ್ಟ್ ಆ ದಿನದ ಆಟೋ ಬಾಡಿಗೆಯ ದುಡ್ಡಿಂದ ಎಷ್ಟೋ ಜನ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಒಂದು ಕುಟುಂಬ ಇರುತ್ತೆ ಅದನ್ನ ನಂಬ್ಕೊಂಡು. ಸೊ ಮನೆಯಲ್ಲಿ 2-3 ಮಕ್ಕಳಿದ್ರೆ ಸೊ ಹೇಗೆ ನಾವು ಜೀವನವನ್ನ ನಡೆಸೋದಿಕ್ ಸಾಧ್ಯ ಆಗತ್ತೆ? ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ನಮಗೆ CNG ವ್ಯವಸ್ಥೆಯನ್ನ ಮಾಡಿಕೊಡಿ, ಅಭಾವ ಇರೋದನ್ನ ತಡೆಗಟ್ಟುವಂತಹ ಕೆಲಸ ಏನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕಾಣ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂನಲ್ಲಿ ನಿಂತ್ಕೊಂಡು CNGನ ಹಾಕ್ಸ್ಕೊಳ್ಳುವಂತಹ ಪರಿಸ್ಥಿತಿ ಮತ್ತೆ ದುಬಾರಿ ಕೂಡ ಆಗಿದೆ. ಅದರಲ್ಲೂ ಕೂಡ ಕೆಲಸ ಇಲ್ಲದೆ ನಿಲ್ಲಬಾರ್ದು ಆಟೋ ಅಂತ ಹೇಳ್ಬಿಟ್ಟು ಅದರಲ್ಲೇ ಸರ್ಕಸ್ ಮಾಡಿಕೊಂಡು ಹೇಗೋ ತಳ್ತಾ ಇದ್ದಾರೆ. ಬಟ್ ಮನವಿಯಂತೂ ಮಾಡಿದ್ದಾರೆ ಸರ್ಕಾರಕ್ಕೆ, ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು. ಈಗ ಸಿಲಿಂಡರ್ ಅಭಾವ ಎಲ್ಲ ದೇಶಗಳಲ್ಲೂ ಕೂಡ ಉಂಟಾಗಿರುವಂಥದ್ದು ಯುದ್ಧದ ಎಫೆಕ್ಟ್ ನಿಂದಾಗಿ. ಯುದ್ಧ ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ ಅನ್ನುವಂತಹ ಭರವಸೆಯಲ್ಲಿ ಜನರಿದ್ರೆ ಎಲ್ಲವೂ ಕೂಡ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಟ್ರಂಪ್ ಒಂದು ಭರವಸೆಯನ್ನ ಕೊಟ್ಟಿದ್ರು. ಎಲ್ಲ ನಾವು ಕ್ಷಿಪಣಿಗಳ ಗೌಡೂನಿನಾಗಿರ್ಬೋದು, ರಾಕೆಟ್ಗಳ ಗೋಡೌನ್ ಆಗಿರ್ಬೋದು, ಡ್ರೋನ್ಗಳ ಗೋಡೌನ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ಸರ್ವನಾಶ ಮಾಡಿದೀವಿ. ಇನ್ನೇನಿದ್ರು
ಕೆಲವೇ ದಿನಗಳಲ್ಲಿ 14 ಹೊತ್ತಿಗೆ ಎಲ್ಲ ಯುದ್ಧ ನಿಂತು ಹೋಗುತ್ತೆ ಅಂತ ಹೇಳಿದ್ರು. ಬಟ್ ನಿಲ್ಲುವಂತಹ ಲಕ್ಷಣಗಳು ಕೂಡ ಇನ್ನೊಂದು ಕಡೆ ಕಾಣ್ತಾ ಇಲ್ಲ. ಆಲ್ರೆಡಿ ಅಮೆರಿಕಾದಲ್ಲಿ ಜನರು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಮತ್ತೊಂದು ಕಡೆ ಇರಾನ್ ಪ್ರತಿಕಾರವನ್ನ ತೀರಿಸ್ಕೊಳ್ದೆ, ಅಂದ್ರೆ ಯುದ್ಧವನ್ನ ಆರಂಭ ಮಾಡಿರೋದು ಅಮೆರಿಕ ಆಗಿರ್ಬೋದು, ಬಟ್ ನಿಲ್ಸೋದು ಬಿಡೋದು ನಮ್ಮ ಕೈಲಿರುತ್ತೆ, ಪ್ರತಿಕಾರವನ್ನ ತೀರಿಸ್ಕೊಳ್ದೆ ನಾವು ಸುಮ್ಮನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ಸುಮ್ಮನಾಗ್ತಾ ಇಲ್ಲ. ಸೊ ಫೈನಲಿ ಎಫೆಕ್ಟ್ ಆಗ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಒಂದು ಕಡೆ ಚಿನ್ನ ಬೆಳ್ಳಿಯ ದರದಲ್ಲಿ ಸಿಕ್ಕಾಪಟ್ಟೆ ಕ್ರಾಶ್ ಆಗ್ತಾ ಇರುವಂಥದ್ದು, ಹೂಡಿಕೆದಾರರಿಗೂ ಕೂಡ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಗ್ರಾಹಕರಿಗೂ ಕೂಡ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಗೊಂದಲದ ವಾತಾವರಣ, ಒಂದಷ್ಟು ಬದಲಾವಣೆಗಳು ಎಫೆಕ್ಟ್ ಆಗ್ತಾ ಇದೆ ಯುದ್ಧದಿಂದ ಜನಸಾಮಾನ್ಯರಿಗೆ. ಸೊ ಈಗ ಏನ್ ನೋಡ್ತಾ ಹೋದ್ವಿ, ಇದಿಷ್ಟು ಕೂಡ ಗೃಹ ಬಳಕೆ ಸಿಲಿಂಡರ್ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಮ ಭಾರತದಲ್ಲಿ ಅತ್ಯಂತ ಕಡಿಮೆ ಇರುವಂಥದ್ದು ದರ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.